Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಏನಂದ್ರ ಪ್ರೀತಿ. ವಿದ್ಯಾರ್ಥಿ ಜೀವನದೊಳಗ ಅದ್ರಾಗನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳು ಪ್ರೀತಿ ಮಾಡ್ಬೇಕು ಮಾಡಬಾರ್ದು ಅಂಡ್ ರಿಲೇಶನ್ಶಿಪ್ ಜೊತೆ ಯಾವ ತರ ಸ್ಟಡಿನ ನಾವು ಮ್ಯಾನೇಜ್ ಮಾಡಬಹುದು ಅನ್ನೋ ಎಲ್ಲಾ ಟಾಪಿಕ್ ಬಗ್ಗೆ ಇವತ್ತಿನ ಒಂದ್ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಈ ಪ್ರೀತಿ ಅಂದ್ರನ ಹಿಂಗಲ್ಲ, ದೇವಾನು ದೇವತೆಗಳನ್ನ ಈ ಒಂದು ಮೋಹದ ಪಾಶದಿಂದ ತಪ್ಪಿಸ್ಕೊಳಕ್ ಆಗಿಲ್ಲ. ಶಿವ ಪಾರ್ವತಿ ಆಗಿರ್ಬೋದು, ಕೃಷ್ಣ ರಾಧಾ ಆಗಿರ್ಬೋದು, ಒಂದಲ್ಲ ಒಂದ್ ತರಹದಿಂದ ಪ್ರೇಮದ ಸಂದೇಶವನ್ನ ಸಾರಿದವರನ್ನ ಅದಾರು. ಪ್ರೀತಿ ಅನ್ನೋದು ಜೀವನವನ್ನ ಸಂಪೂರ್ಣ ಮಾಡುವಂತದಿರ್ಬೇಕು, ಗುರಿ ತಲುಪಿಸುವಂತದಿರ್ಬೇಕು. ಪ್ರತಿ ಕಷ್ಟ ಸುಖದೊಳಗೂ ಇಬ್ರಲ್ಲ ಒಬ್ರ ಅನ್ನೋ ಒಂದು ಸಂದೇಶ ಸಾರುವಂತದ್ ಇರ್ಬೇಕು. ಆದ್ರೆ ಇವಾಗಿನ ಪ್ರೀತಿ ಹೆಂಗಾಗತೈತಂದ್ರ ಒಂದ್ ಸೆಕೆಂಡ್ ಒಳಗ್ ಲವ್ ಆಗ್ತದ, ಇನ್ನೊಂದು ಸೆಕೆಂಡ್ ಒಳಗ್ ಬ್ರೇಕಪ್ ಆಗಿರ್ತದ. ಇನ್ಸ್ಟಾಗ್ರಾಮ್ ಒಳಗ್ ಸ್ಟಾರ್ಟ್ ಆಗಿದ್ದ ಪ್ರೀತಿ ವಾಟ್ಸಪ್ ಒಳಗ್ ಬ್ರೇಕಪ್ ಆಗಾಗ ಸೆಕೆಂಡ್ ಅನ್ನು ತಗೊಳ್ವಲ್ತು. ಪ್ರೀತಿಸೋದು ತಪ್ಪಲ್ಲ, ಖರೆ ಆ ಒಂದು ಪ್ರೀತಿಯಿಂದ ನಮ್ಮ ಕರಿಯರ್, ಗುರಿ, ನಿಮ್ಮ ತಂದೆ ತಾಯಿಗಳ ಒಂದು ನಂಬಿಕೆಗೆ ದ್ರೋಹ ಆಗತೈತಂದಾಗ ಅಂತ ಪ್ರೀತಿ ನೀವು ಅವಾಯ್ಡ್ ಮಾಡೋದ್ ಬೆಟರ್. ಸೊ ಈ ಒಂದ್ ವಿಡಿಯೋ ಒಳಗ ನಾವ ನಮ್ಮ ಒಂದು ಯಂಗ್ಸ್ಟರ್ಸ್ ಒಂದು ಯಾವ ತರ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು ಮಾಡಬಾರ್ದು, ಈ ಎಲ್ಲಾ ಒಂದಷ್ಟು ವಿಷಯಗಳ ಬಗ್ಗೆ ನಾ ಡಿಸ್ಕಷನ್ ನ ಮಾಡ್ತೇನೆ. ಸೊ ಫಸ್ಟ್ ಥಿಂಗ್, ಇನ್ನುವರೆಗೂ ಯಾರು ರಿಲೇಶನ್ಶಿಪ್ ಒಳಗ್ ಇಲ್ಲ, ಜಸ್ಟ್ ನೀವು ಸಿಂಗಲ್ ಅದೇರಿ. ಸೊ ಪ್ರೀತಿ ಮಾಡ್ಬೇಕೇನ ಅಂತ ಹೇಳಿ ಏನಾರ ಒಂದ್ ಕ್ವಶನ್ ಕೇಳಿದ್ರಿ ಅಂತಂದ್ರ ಅಕಾರ್ಡಿಂಗ್ ಟು ಮೀ ನಾ ಹೇಳೋದಂತಂದ್ರ, ಈಗ ನಿಮ್ದೊಂದು ಗುರಿ ಅದ, IAS, KAS ಅಥವಾ ಡಾಕ್ಟರ್ ಆಗ್ಬೇಕು, ಏನೋ ಒಂದು ದೊಡ್ಡ ಗುರಿ ಅದ. ಆ ಟೈಮ್ ಒಳಗ ನೀವು ರಿಲೇಶನ್ಶಿಪ್ ಇಲ್ಲ, ನೀವು ಪ್ರೀತಿ ಒಳಗ್ ಇಲ್ಲ ಅಂದಾಗ ನೀವು ಯಾವ್ದೇ ಕಾರಣಕ್ಕೂ ಆ ತರ ಒಂದ್ ರಿಲೇಶನ್ಶಿಪ್ ಒಳಗ ಹೋಗ್ಬೇಡ್ರಿ. ನಿಮಗ್ ನೀವ ಹೇಳ್ಕೊಂಡ್ಬಿಡ್ರಿ, ಒಂದು 2 years ನಾ ಏನಾರ ಹಾರ್ಡ್ ವರ್ಕ್ ಮಾಡೀನಿ, ಸ್ಟಡಿ ಮಾಡೀನಿ ಅಂತಂದ್ರ ನಂದೊಂದು 100% ಫೋಕಸ್ ಜೊತೆ ನನ್ ಗುರಿ ತಲುಪಬಹುದು. ಆಮೇಲೆ ನಾ ಪ್ರೀತಿ ಮಾಡಾಕು ನನ್ ಕಡೆ ಟೈಮ್ ಅದ, ಆಮೇಲೆ ಮದ್ವೆ ಆಗ್ಲಿಕ್ಕೂ ಟೈಮ್ ಅದ ಅಂತ ಹೇಳಿ ಕಸ ಪ್ಲಾನ್ ಮಾಡ್ಕೊಳ್ರಿ. ಇನ್ ಆಲ್ರೆಡಿ ನೀವು ರಿಲೇಶನ್ಶಿಪ್ ಒಳಗ್ ಅದೇರಿ, ಈಗ ನೀವು ರಿಲೇಶನ್ಶಿಪ್ ಒಳಗ್ ಅದೇರಿ ಅಂಡ್ ನೀವು ಪ್ರಿಪರೇಷನ್ ಮಾಡ್ಲಿಕ್ಕತ್ತೇರಿ. ಈ ಟೈಮ್ ಒಳಗ ಯಾವ ತರ ನಾವು ಸ್ಟಡಿನ ಮ್ಯಾನೇಜ್ ಮಾಡ್ಬೇಕು ಅನ್ನೋದಾದ್ರ ಫಸ್ಟ್ ನಿಮ್ಮನ್ನ ನೀವು ಕೇಳ್ಕೊರಿ, ನಿಮ್ಮ ಪ್ರೀತಿ ಸೀರಿಯಸ್ ಆಯ್ತೋ ಇಲ್ಲೋ, ನೀವು ಟೈಮ್ ಪಾಸ್ ಮಾಡತ್ತೀರೇನಾ? ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ಜನ ಟೈಮ್ ಪಾಸ್ ಮಾಡ್ಲಿಕ್ಕತ್ತಾರ, ಜಸ್ಟ್ ಓಡಾಡ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ಅಷ್ಟ ಪ್ರೀತಿ ಮಾಡೋದು, ಆಮೇಲೆ ಬಿಟ್ಟು ಬಿಡೋದು, ಆಮೇಲೆ ಯಾರನ್ನೋ ಮದ್ವೆ ಆಗೋದು, ಇಂಥವು ಎಲ್ಲ ಬಹಳಷ್ಟು ನಡ್ದಾವ ಈಗ. ಸೊ ಫಸ್ಟ್ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಡ್ರಿ, ಪ್ರೀತಿ ಸೀರಿಯಸ್ ಆಯ್ತೋ ಅಥವಾ ಟೈಮ್ ಪಾಸ್ ಆಯ್ತು. ಟೈಮ್ ಪಾಸ್ ಇತ್ತು ಅಂದ್ರೆ ಅದನ್ನ ಅಲ್ಲಿಗನ ಬಿಟ್ಟು ಬಿಡ್ರಿ. ಅಂಡ್ ಸೆಕೆಂಡ್, ನೀವು ಸೀರಿಯಸ್ ಇದ್ರೆ ಅಷ್ಟ ಅಲ್ಲ, ನಿಮ್ ಪಾರ್ಟ್ನರ್ ಅನ್ನು ಸೀರಿಯಸ್ ಇರ್ಬೇಕು. ಅದು ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಅವ್ರು ಸೀರಿಯಸ್ ಇರ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ನೀವು ಅವ್ರನ್ನ ಸೀರಿಯಸ್ ಆಗಿ ಪ್ರೀತಿ ಮಾಡ್ತಿರ್ತೀರಿ, ಇನ್ ಬಿಟ್ವೀನ್ ನಿಮ್ ಪ್ರಿಪರೇಷನ್ ಒಳಗ ಅವ್ರು ನಿಮ್ಮನ್ನ ಬಿಟ್ಟು ಹೋದ್ರು, ಅವಾಗ ಮತ್ತೆ ನೀವು ಡಿಪ್ರೆಷನ್ ಒಳಗ್ ಬಂದ ನಿಮ್ದು ಮತ್ತೆ 1 ವರ್ಷ 2 ವರ್ಷ ಹಾಳಾಗ್ತದ. ಹಿಂಗಾಗಿ ನಿಮ್ಮ ಪಾರ್ಟ್ನರ್ ಸೀರಿಯಸ್ ಅದಾರಿಲ್ಲೋ ಚೆಕ್ ಮಾಡ್ಕೋಬೇಕ. ಹಂಗಂತೇಳಿ ಹೋಗಿ ಸೀದಾ ಅವ್ರನ್ನ ನೀ ಸೀರಿಯಸ್ ಅದೇನ, ನೀ ನನ್ ಟ್ರೂ ಆಗಿ ಪ್ರೀತಿ ಮಾಡತಿ ಏನಂತ ಕೇಳಿರಿ ಅಂತಂದ್ರೆ ಇವಾಗ ಎಲ್ಲಾರು ಹೇಳೋದನ್ನ ಅಷ್ಟ, ನಾನ್ ನಿನ್ಗೋಸ್ಕರ ಜೀವ ಕೊಡ್ತೇನಿ, ಅದ್ ಮಾಡ್ತೇನೆ ಇದ್ ಮಾಡ್ತೇನೆ ಅಂತ. ಸೊ ಆ ತರ ಕೇಳಾಕ್ ಹೋಗ್ಬೇಡ್ರಿ, ಚೆಕ್ ಮಾಡ್ಕೊಳ್ರಿ. ನಿಮ್ಮ ಪ್ರಿಪರೇಷನ್ ಟೈಮ್ ಒಳಗ ನೀವು ಅವ್ರಿಗೆ ಟೈಮ್ ಕೊಡತಿಲ್ಲ, ಅಂಡ್ ನೀವು ಆಬ್ವಿಯಸ್ಲಿ ಕೆಲಸ ಅಂತೂ ಮಾಡ್ತಿರಂಗಿಲ್ಲ, ಪ್ರಿಪರೇಷನ್ ಟೈಮ್ ಒಳಗ ಅವ್ರಿಗೆ ಗಿಫ್ಟ್ಸ್ ಕೊಡತಿಲ್ಲ, ಟ್ರಿಪ್ಪಿಗೆ ಕರ್ಕೊಂಡ್ ಹೊಂಟಿಲ್ಲ, ಕಾಲ್ ಒಳಗೂ ಜಾಸ್ತಿ ಮಾತಾಡತಿಲ್ಲ, ಇಂಥ ಟೈಮ್ ಒಳಗ ಅವ್ರ ಏನಾರ ಇರಿಟೇಟ್ ಆಗತ್ತಾರು, ನಿಮ್ ಜೊತೆ ಅಗೇನ್ ಜಗಳ ಮಾಡತಾರು, ಕಿರಿಕಿರಿ ಮಾಡತಾರು ಅಂದಾಗ ಅದು ನಿಮ್ದ ರೈಟ್ ಪ್ರೀತಿ ಆಗಿರಂಗಿಲ್ಲ, ಅವ್ರು ನಿಮಗ ಸಪೋರ್ಟ್ ಮಾಡ್ತಿರಂಗಿಲ್ಲ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂಡ್ ಇನ್ ಪಾರ್ಟ್ನರ್ ಸೆಲೆಕ್ಷನ್ ಹೆಂಗಿರ್ಬೇಕಂದ್ರ, ನಿಮ್ ಒಂದು ಪಾರ್ಟ್ನರ್ ಏನದಾರಲ್ಲ ಅವ್ರು ನಿಮಗ ಪ್ರತಿ ಸೆಕೆಂಡ್ ಒಳಗೂ ಸಪೋರ್ಟಿವ್ ಇರ್ಬೇಕು, ಮೋಟಿವೇಶನ್ ನಿಮಗ್ ಮಾಡ್ತಿರ್ಬೇಕು. ಈ ಒಂದು UPSC ಆಗಿರ್ಬೋದು, KAS, ಬೇರೆ ಬೇರೆ ಜರ್ನಿ ಒಳಗ ನೀವೇನಾರ ಸ್ಟಡಿ ಮಾಡೋ ಟೈಮ್ ಒಳಗ ಅವ್ರಿಗೆ ಟೈಮ್ ಕೊಡತಿಲ್ಲ ಅಂದ್ರೂ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು. ಸುತ್ತಾಡಕ್ ನೀವು ಹೋಗ್ಲಿಲ್ಲ ಅಂದ್ರೂ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ ಒಂದು ಮಾರಲಿ ಆಗಿರ್ಬಹುದು ಅಥವಾ ಒಂದು ಸಣ್ಣ ಪುಟ್ಟ ಫಿನಾನ್ಷಿಯಲಿನೂ ಅವ್ರು ನಿಮಗ್ ಸಪೋರ್ಟ್ ಮಾಡೋ ತರ ಅಂಡ್ ನಿಮಗೋಸ್ಕರ ಅವ್ರು ಕಾಯೋ ತರ ಇರ್ಬೇಕ, ಅಂತ ಪಾರ್ಟ್ನರ್ ಇರ್ಬೇಕು ನಿಮಗ. ಇನ್ ಸೆಕೆಂಡ್ ಥಿಂಗ್, ಓಕೆ ಈಗ ನಿಮ್ದು ಎರಡು ಸೈಡ್ ಇಂದ ಪ್ರೀತಿ ಸೀರಿಯಸ್ ಅದ ಅಂಡ್ ನೀವೀಗ ರಿಲೇಶನ್ಶಿಪ್ ಜೊತೆ ನಿಮ್ ಒಂದು ಸ್ಟಡಿ ಕಂಟಿನ್ಯೂ ಮಾಡೋರದೇರಿ. ಆ ತರದೊಳಗ ನೀವು ಈ ತರ ದೊಡ್ಡ ದೊಡ್ಡ ಎಕ್ಸಾಮಿನೇಷನ್ ಆಗಿರ್ಬೋದು, ಬೇರೆ ಬೇರೆ ಕರಿಯರ್ ಗೋಲ್ ನ ರೀಚ್ ಆಗ್ಬೇಕಂದ್ರ ಯಾವ ತರ ರಿಲೇಶನ್ಶಿಪ್ ನ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರ, ಫಸ್ಟ್ ಥಿಂಗ್ ಒಂದು UPSC ಇರ್ಲಿ, KAS ಎಕ್ಸಾಮ್ಸ್ ಇರ್ಲಿ ಅಥವಾ ಯಾವ್ದಾ ಗೋಲ್ ಇದ್ರೂ ಟೈಮ್ ನ
ಡಿಮ್ಯಾಂಡ್ ಮಾಡ್ತಾವ. ಬಹಳಷ್ಟು ನೀವು ಟೈಮ್ ನ ಹಾಕ್ಬೇಕು, ಬಹಳಷ್ಟು ನೀವು ಎಫರ್ಟ್ಸ್ ಹಾಕ್ಬೇಕು, ಬಹಳಷ್ಟು ಸಲ ನೀವು ಸೋಲ್ತಿರ್ತೀರಿ, ಡಿಪ್ರೆಷನ್ ಒಳಗ್ ಬರ್ತಿರ್ತೀರಿ, ಸಿಟ್ ಒಳಗ್ ಬರ್ತಿರ್ತೀರಿ, ಒಮ್ಮೆ ಟಾಪಿಕ್ ತಿಳಿಯತಿರಂಗಿಲ್ಲ, ಒಮ್ಮೊಮ್ಮೆ ಕ್ಲಾಸ್ ಸಿಸ್ಯಾಟ್ ಅರ್ಥ ಆಗ್ತಿರಂಗಿಲ್ಲ, ಒಮ್ಮೆ ಮೇನ್ಸ್ ಆನ್ಸರ್ ಬರ್ಯಾಕ್ ಆಗ್ತಿರಂಗಿಲ್ಲ. ಈ ತರ ನಿಮ್ಮ ಒಂದು ಡಿಪ್ರೆಷನ್ ಒಳಗ ನೀವು ಇರ್ತೀರಿ. ಆ ಟೈಮ್ ಒಳಗ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಗ ಸಪೋರ್ಟ್ ಮಾಡ್ತಿರ್ಬೇಕು. ಅಂಡ್ ಜೊತೆಗೆ ಎವ್ರಿ ಡೇ 2 ತಾಸು 3 ತಾಸು ಫೋನ್ ಒಳಗ ಮಾತಾಡೋದ್ನೆಲ್ಲ ನೀವು ಕಟ್ ಆಫ್ ಮಾಡ್ಬೇಕಾಗ್ತದ. ಮ್ಯಾಕ್ಸಿಮಮ್ ನೀವು ಒಂದ್ 2 ತಾಸು 3 ತಾಸು ಕಂಟಿನ್ಯೂಸ್ ಒಂದು ಸ್ಲಾಟ್ ರೆಡಿ ಮಾಡ್ಕೊಂಡ 2-3 ತಾಸು ಓದಿದ್ಮೇಲೆ ನಿಮಗೆ ಏನ್ ಬ್ರೇಕ್ ಬೇಕಾಗಿರ್ತೈತಲ್ಲ, ಆ ಟೈಮ್ ಒಳಗ ಒಂದ್ 5-10 ನಿಮಿಷ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಫೋನ್ ಒಳಗ್ ಮಾತಾಡ್ಬಹುದು ಆಸ್ ಅ ರಿಫ್ರೆಶ್ಮೆಂಟ್ ತರ. ಇನ್ನ ವೀಕ್ಲಿ ಪೂರಾ ದಿನಗಂಟ್ಲೆನ ಅಡ್ಡಾಡಕ್ ಹೋಗ್ತೇನಿ, ಟ್ರಿಪ್ಪಿಗೆ ಹೋಗ್ತೇನಿ, 2 ಡೇಸ್ ಅಡ್ಡಾಡಕ್ ಹೋಗ್ತೇನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಮೀಟ್ ಆಗ್ತೇನಿ, ಇಂಥವೆಲ್ಲಾನು ನೀವು ಪೂರ್ತಿಯಾಗಿ ಅವಾಯ್ಡ್ ಮಾಡ್ಬೇಕು. ಹಂಗಂತ ಪೂರ್ತಿ ಮೀಟ ಆಗ್ಬೇಡ್ರಿ ಅಂತ ನಾ ಹೇಳತ್ತಿಲ್ಲ. ವೀಕ್ಲಿ 1 ಸಲ 2 ಸಲ ಕಂಟಿನ್ಯೂಸ್ ಒಂದ್ 3 ದಿನದ ಒಂದು ಸ್ಟಡಿ ಮಾಡಿದ ಮೇಲೆ ಒಂದ್ 2 ತಾಸು ನೀವು ಮೀಟ್ ಆಗಿ ಬರ್ಬೋದು. 1 ಅವರ್ 2 ಅವರ್ ನೀವು ಮೀಟ್ ಆಗಿ ಮಾತಾಡ್ಕೊಂಡ್ ಬರ್ಬೋದು. ಅದನ್ ಬಿಟ್ಟು ಪೂರ್ತಿ ದಿನಗಂಟ್ಲೆ ನೀವ್ ಏನಾರ ಅಲ್ಲಿ ಅಡ್ಡಾಡಕ್ ಹೋದೆ, ಇಲ್ಲಿ ಅಡ್ಡಾಡಕ್ ಹೋದೆ, ರೀಲ್ಸ್ ಮಾಡ್ದೆ, ಶಾರ್ಟ್ಸ್ ಮಾಡ್ದೆ ಮಾಡ್ಕೊಂತ ಕುಂತ್ರಿ ಅಂದ್ರ ನಿಮ್ಮ ಫೋಕಸ್ ಅಗೇನ್ ಸ್ಟಡಿ ಕಡೆ ಬರಂಗಿಲ್ಲದ. ಯಾಕಂದ್ರೆ ನಮ್ ಮನ್ಸ್ ಹೆಂಗೈತ್ಲಾ, ಯಾವ್ದು ಕಠಿಣ ಇರ್ತದ, ಯಾವ್ದು ಡಿಫಿಕಲ್ಟ್ ಇರ್ತದಲ್ಲ ಅದನ್ನ ಕಂಡ್ರ ಮನ್ಸಿಗೆ ಆಗ್ತಿರಂಗಿಲ್ಲ. ಎಲ್ಲ ಎಂಟರ್ಟೈನ್ಮೆಂಟ್ ಸಿಕ್ತಿರ್ತೈತಿ, ಮಜಾ ಸಿಕ್ತಿರ್ತೈತ್ಲಾ, ಆ ಕಡೆ ನಮ್ ಮನ್ಸು ಸೆಳಿತಿರ್ತದ. ಹಿಂಗಾಗಿ ನೀವು ಈ ಟೈಮ್ ಒಳಗ ಮನಸ್ಸನ್ನ ಕಂಟ್ರೋಲ್ ಮಾಡೋದೈತ್ಲಾ, ಅದ್ ಬಹಳ ಇಂಪಾರ್ಟೆಂಟ್ ಐತಿ. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು, ಅಂದ್ರಷ್ಟ ರಿಲೇಶನ್ಶಿಪ್ ಜೊತೆ ನಿಮ್ಮ ಒಂದು ಸ್ಟಡಿ ಪಾಸಿಬಲ್ ಐತಿ. ಹಂಗಂತೇಳಿ ಪ್ರೀತಿ ಮಾಡಿದ್ರ ನೀವು ಸೋಲ್ತೀರಿ, ಸಕ್ಸಸ್ ಆಗಂಗಿಲ್ಲ ಅಂತಲ್ಲ. ಈಗ ನಮ್ಮ ಕರ್ನಾಟಕದ ಸಿಂಗಮನ ಅನಿಸ್ಕೊಂಡಂತ ನಮ್ಮ ರವಿಚಂದ್ರನ್ ಅವರ್ ಸರ್ ನೀವು ನೋಡಿರ್ಬಹುದು. ಅವ್ರದೊಂದು ವೀಕೆಂಡ್ ವಿತ್ ರಮೇಶ್ ಏನು ಬರ್ತಿತ್ತಲ್ಲ ಜಿ ಕನ್ನಡ ಒಳಗ, ಆ ಒಂದು ಅವ್ರ ಲೈಫ್ ಸ್ಟೋರಿ ಹೇಳ್ಬೇಕಾದ್ರ ಅವ್ರು ಹೇಳ್ಕೊಂಡಾರ. ಅವ್ರೊಂದು ಪಾರ್ಟ್ನರ್ ಯಾವಾಗ ಅವರು ಕೋಚಿಂಗ್ ತಗೊಳ್ಳಿಕತ್ತಿದ್ರಲ್ಲ, ಅವಾಗ ಅವರೊಂದು ಪಾರ್ಟ್ನರ್ ಅವ್ರಿಗೆ ಒಂದು ಮಾರಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಎಲ್ಲಾ ತರದಿಂದ ಸಪೋರ್ಟ್ ಆಗಿ ನಿಂತಿದ್ರು. ನನ್ನ ಒಂದು ಸಕ್ಸಸ್ಗೆ ಕಾರಣ ಅಂತ ಹೇಳಿ ಸರ್ ಸ್ವತಃ ಹೇಳ್ಕೊಂಡಾರು. ಹಿಂಗಾಗಿ ಪ್ರೀತಿ ಮಾಡಿದ್ರೆ ನೀವು ಸೋಲ್ತೀರಿ ಅಂತಲ್ಲ, ಬಟ್ ಆ ಪ್ರೀತಿ ಜೊತೆಗೆ ನಿಮ್ಮ ಸ್ಟಡಿ ಮಾಡ್ಕೊಳಕ ನಿಮ್ಮ ಮನಸ್ಸ ಮೇಲೆ ನಿಮ್ಮ ನಿಮಗ್ ಕಂಟ್ರೋಲ್ ಇರ್ಬೇಕು. ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರಂಗಿಲ್ಲ. ಎಲ್ಲಾರು ಏನ್ ಅನ್ಕೊಂಡ್ಬಿಡ್ತಾರಂದ್ರ ನಾಳೆ ಓದ್ತೀನಿ, ನಾಡ್ದು ಓದ್ತೀನಿ, ಅಥವಾ ವಾರಕ್ಕೆ ಒಂದ್ಸಲ ಮೀಟ್ ಆಗತ್ತೇನಿಲ್ಲ, 15 ದಿನಕ್ಕೆ ಒಂದ್ಸಲ ಮೀಟ್ ಆಗತ್ತೇನಿಲ್ಲ ಅಂತ ಹೇಳಿ ಪೂರಾ ದಿನಗಂಟ್ಲೆ ಇದ್ ಮಾಡೋದು. ಆಮೇಲೆ ಓದಿದ್ 1 ತಾಸು ಓದಿರ್ತಾರ, 2 ತಾಸು 3 ತಾಸು ಫೋನ್ ಒಳಗ್ ಮಾತಾಡೋದು. ಈ ತರ ಮಾಡೋದ್ರಿಂದ ಏನಾಗ್ತೈತಂದ್ರ ನಿಮ್ಮ ಒಂದು ಸ್ಟಡಿ ಫೋಕಸ್ ಆಗಂಗಿಲ್ಲ. 1 ವರ್ಷ ಆಗೋ ಪ್ರಿಪ್ರೇಷನ್ 4-5 ವರ್ಷ ಆಗ್ತೈತಿ. ಎಂಡಿಗೆ ಒಮ್ಮೆ ಸಕ್ಸಸ್ ಸಿಗದೇನು ಇರ್ಬೋದು. ಅಂತ ಟೈಮ್ ಒಳಗ ನಿಮ್ಮ ಲೈಫ್ ಬಹಳನ ಕಠಿಣ ಆಗ್ತೈತಿ. ಇದನ್ನೆಲ್ಲಾ ಅರ್ಥ ಮಾಡ್ಕೊಂಡ ಒಂದು ರಿಲೇಶನ್ಶಿಪ್ ಒಳಗ್ ಇಲ್ಲ ಅಂತಂದ್ರ ರಿಲೇಶನ್ಶಿಪ್ ಒಳಗ್ ಹೋಗಾಕ್ ಹೋಗ್ಬೇಡ್ರಿ. ಆಲ್ರೆಡಿ ರಿಲೇಶನ್ಶಿಪ್ ಒಳಗ್ ಅದೇರಿ ಅಂಡ್ ನೀವು ಜೆನ್ಯೂನ್ ಅದೇರಿ ಅಂತ ಹೇಳಿ ನಿಮ್ಗೆ ಅನಿಸಿತು 2 ಸೈಡ್ ಇಂದ ಅಂದಾಗ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ಕೊಳ್ರಿ. ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ರಿ, ಈ ತರ ನಾ ಸ್ಟಡಿ ಮಾಡತೇನಿ, ಇಷ್ಟಿಷ್ಟು ಟೈಮ್ ನನಗ್ ಬೇಕಾಗ್ತದ, ಸೊ ದಯವಿಟ್ಟು ಸಪೋರ್ಟ್ ಮಾಡು ಅಂತ ಹೇಳಿ ಅವ್ರ ಸಪೋರ್ಟ್ ಜೊತೆ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ ಕಾಸ ಫೋಕಸ್ ಕೊಟ್ರಿ ಅಂದ್ರ ಡೆಫಿನೆಟ್ಲಿ ನೀವು ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಬೋದು, ಗೋಲ್ ನ ರೀಚ್ ಆಗ್ಬೋದು. ಬಟ್ ಸೆಲ್ಫ್ ಕಂಟ್ರೋಲ್ ಐತ್ಲಾ, ಅದನ್ನ ನೀವು ಬಹಳಷ್ಟು ಕಲಿಬೇಕು. ಐ ಹೋಪ್ ಈ ಒಂದಷ್ಟು ಸಣ್ಣ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗ್ಯಾವ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.